ವಿಚಾರಣೆಯ ಆಧಾರದ ಮೇಲೆ ಈ 3D ಮ್ಯಾಪಿಂಗ್ ಮಾಡಿದೆ. ಪ್ರವಾಸಿಗರ ಹತ್ಯೆ ನಡೆದ ಬೈಸರನ್ ಕಣಿವೆಯಲ್ಲಿ 54 ದಾರಿಗಳಿವೆ. ಬರೋಬ್ಬರಿ 54 ದಾರಿಗಳು. ಕೆಲವು ದಾರಿ ದಟ್ಟವಾದ ಕಾಡಿನ ಕಡೆ ಹೋದ್ರೆ ಇನ್ನೆಲವು ಪರ್ವತಗಳತ್ತ ಮೇಲಕ್ಕೆ ಹೋಗುತ್ತೆ. ರಕ್ತದ ಹೊಳೆ ಹರಿದ ಹುಲ್ಲುಗಾವಲಿನ ಕೆಳಭಾಗಕ್ಕೆ ಇನ್ನ ಕೆಲ ದಾರಿಗಳು ಸಾಗುತ್ತೆ. ಹೀಗೆ ಒಟ್ಟು 54 ದಾರಿಗಳು ಬೈಸರನ್ ಕಣಿವೆಯ ಸುತ್ತಲೂ ಇರೋದು. ದಾರಿಗಳು ಕಾಶ್ಮೀರದ ವಿವಿಧ ಭಾಗಗಳನ್ನ ಕೂಡ ಸಂಪರ್ಕ ಮಾಡುತ್ತೆ. ಅರಣ್ಯ ಮಾರ್ಗದಲ್ಲಿ ಸೇನೆ, ಸಿಆರ್ಪಿಎಫ್ ತಂಡ, ಜಮ್ಮು ಕಾಶ್ಮೀರ ಪೊಲೀಸರು ವಿಚಾರಣೆಯ ಆಧಾರದ ಮೇಲೆ ಈ 3D ಮ್ಯಾಪಿಂಗ್ ಮಾಡಿದೆ. ಪ್ರವಾಸಿಗರ ಹತ್ಯೆ ನಡೆದ ಬೈಸರನ್ ಕಣಿವೆಯಲ್ಲಿ 54 ದಾರಿಗಳಿವೆ. ಬರೋಬ್ಬರಿ 54 ದಾರಿಗಳು. ಕೆಲವು ದಾರಿ ದಟ್ಟವಾದ ಕಾಡಿನ ಕಡೆ ಹೋದ್ರೆ ಇನ್ನೆಲವು ಪರ್ವತಗಳತ್ತ ಮೇಲಕ್ಕೆ ಹೋಗುತ್ತೆ. ರಕ್ತದ ಹೊಳೆ ಹರಿದ ಹುಲ್ಲುಗಾವಲಿನ ಕೆಳಭಾಗಕ್ಕೆ ಇನ್ನ ಕೆಲ ದಾರಿಗಳು ಸಾಗುತ್ತೆ. ಹೀಗೆ ಒಟ್ಟು 54 ದಾರಿಗಳು ಬೈಸರನ್ ಕಣಿವೆಯ ಸುತ್ತಲೂ ಇರೋದು. ದಾರಿಗಳು ಕಾಶ್ಮೀರದ ವಿವಿಧ ಭಾಗಗಳನ್ನ ಕೂಡ ಸಂಪರ್ಕ ಮಾಡುತ್ತೆ. ಅರಣ್ಯ ಮಾರ್ಗದಲ್ಲಿ ಸೇನೆ, ಸಿಆರ್ಪಿಎಫ್ ತಂಡ, ಜಮ್ಮು ಕಾಶ್ಮೀರ ಪೊಲೀಸರು ವಿಚಾರಣೆಯ ಆಧಾರದ ಮೇಲೆ ಈ 3D ಮ್ಯಾಪಿಂಗ್ ಮಾಡಿದೆ. ಪ್ರವಾಸಿಗರ ಹತ್ಯೆ ನಡೆದ ಬೈಸರನ್ ಕಣಿವೆಯಲ್ಲಿ 54 ದಾರಿಗಳಿವೆ. ಬರೋಬ್ಬರಿ 54 ದಾರಿಗಳು. ಕೆಲವು ದಾರಿ ದಟ್ಟವಾದ ಕಾಡಿನ ಕಡೆ ಹೋದ್ರೆ ಇನ್ನೆಲವು ಪರ್ವತಗಳತ್ತ ಮೇಲಕ್ಕೆ ಹೋಗುತ್ತೆ. ರಕ್ತದ ಹೊಳೆ ಹರಿದ ಹುಲ್ಲುಗಾವಲಿನ ಕೆಳಭಾಗಕ್ಕೆ ಇನ್ನ ಕೆಲ ದಾರಿಗಳು ಸಾಗುತ್ತೆ. ಹೀಗೆ ಒಟ್ಟು 54 ದಾರಿಗಳು ಬೈಸರನ್ ಕಣಿವೆಯ ಸುತ್ತಲೂ ಇರೋದು. ದಾರಿಗಳು ಕಾಶ್ಮೀರದ ವಿವಿಧ ಭಾಗಗಳನ್ನ ಕೂಡ ಸಂಪರ್ಕ ಮಾಡುತ್ತೆ. ಅರಣ್ಯ ಮಾರ್ಗದಲ್ಲಿ ಸೇನೆ, ಸಿಆರ್ಪಿಎಫ್ ತಂಡ, ಜಮ್ಮು ಕಾಶ್ಮೀರ ಪೊಲೀಸರು ವಿಚಾರಣೆಯ ಆಧಾರದ ಮೇಲೆ ಈ 3D ಮ್ಯಾಪಿಂಗ್ ಮಾಡಿದೆ. ಪ್ರವಾಸಿಗರ ಹತ್ಯೆ ನಡೆದ ಬೈಸರನ್ ಕಣಿವೆಯಲ್ಲಿ 54 ದಾರಿಗಳಿವೆ. ಬರೋಬ್ಬರಿ 54 ದಾರಿಗಳು. ಕೆಲವು ದಾರಿ ದಟ್ಟವಾದ ಕಾಡಿನ ಕಡೆ ಹೋದ್ರೆ ಇನ್ನೆಲವು ಪರ್ವತಗಳತ್ತ ಮೇಲಕ್ಕೆ ಹೋಗುತ್ತೆ. ರಕ್ತದ ಹೊಳೆ ಹರಿದ ಹುಲ್ಲುಗಾವಲಿನ ಕೆಳಭಾಗಕ್ಕೆ ಇನ್ನ ಕೆಲ ದಾರಿಗಳು ಸಾಗುತ್ತೆ. ಹೀಗೆ ಒಟ್ಟು 54 ದಾರಿಗಳು ಬೈಸರನ್ ಕಣಿವೆಯ ಸುತ್ತಲೂ ಇರೋದು. ದಾರಿಗಳು ಕಾಶ್ಮೀರದ ವಿವಿಧ ಭಾಗಗಳನ್ನ ಕೂಡ ಸಂಪರ್ಕ ಮಾಡುತ್ತೆ. ಅರಣ್ಯ ಮಾರ್ಗದಲ್ಲಿ ಸೇನೆ, ಸಿಆರ್ಪಿಎಫ್ ತಂಡ, ಜಮ್ಮು ಕಾಶ್ಮೀರ ಪೊಲೀಸರು ವಿಚಾರಣೆಯ ಆಧಾರದ ಮೇಲೆ ಈ 3D ಮ್ಯಾಪಿಂಗ್ ಮಾಡಿದೆ. ಪ್ರವಾಸಿಗರ ಹತ್ಯೆ ನಡೆದ ಬೈಸರನ್ ಕಣಿವೆಯಲ್ಲಿ 54 ದಾರಿಗಳಿವೆ. ಬರೋಬ್ಬರಿ 54 ದಾರಿಗಳು. ಕೆಲವು ದಾರಿ ದಟ್ಟವಾದ ಕಾಡಿನ ಕಡೆ ಹೋದ್ರೆ ಇನ್ನೆಲವು ಪರ್ವತಗಳತ್ತ ಮೇಲಕ್ಕೆ ಹೋಗುತ್ತೆ. ರಕ್ತದ ಹೊಳೆ ಹರಿದ ಹುಲ್ಲುಗಾವಲಿನ ಕೆಳಭಾಗಕ್ಕೆ ಇನ್ನ ಕೆಲ ದಾರಿಗಳು ಸಾಗುತ್ತೆ. ಹೀಗೆ ಒಟ್ಟು 54 ದಾರಿಗಳು ಬೈಸರನ್ ಕಣಿವೆಯ ಸುತ್ತಲೂ ಇರೋದು. ದಾರಿಗಳು ಕಾಶ್ಮೀರದ ವಿವಿಧ ಭಾಗಗಳನ್ನ ಕೂಡ ಸಂಪರ್ಕ ಮಾಡುತ್ತೆ. ಅರಣ್ಯ ಮಾರ್ಗದಲ್ಲಿ ಸೇನೆ, ಸಿಆರ್ಪಿಎಫ್ ತಂಡ, ಜಮ್ಮು ಕಾಶ್ಮೀರ ಪೊಲೀಸರು ವಿಚಾರಣೆಯ ಆಧಾರದ ಮೇಲೆ ಈ 3D ಮ್ಯಾಪಿಂಗ್ ಮಾಡಿದೆ. ಪ್ರವಾಸಿಗರ ಹತ್ಯೆ ನಡೆದ ಬೈಸರನ್ ಕಣಿವೆಯಲ್ಲಿ 54 ದಾರಿಗಳಿವೆ. ಬರೋಬ್ಬರಿ 54 ದಾರಿಗಳು. ಕೆಲವು ದಾರಿ ದಟ್ಟವಾದ ಕಾಡಿನ ಕಡೆ ಹೋದ್ರೆ ಇನ್ನೆಲವು ಪರ್ವತಗಳತ್ತ ಮೇಲಕ್ಕೆ ಹೋಗುತ್ತೆ. ರಕ್ತದ ಹೊಳೆ ಹರಿದ ಹುಲ್ಲುಗಾವಲಿನ ಕೆಳಭಾಗಕ್ಕೆ ಇನ್ನ ಕೆಲ ದಾರಿಗಳು ಸಾಗುತ್ತೆ. ಹೀಗೆ ಒಟ್ಟು 54 ದಾರಿಗಳು ಬೈಸರನ್ ಕಣಿವೆಯ ಸುತ್ತಲೂ ಇರೋದು. ದಾರಿಗಳು ಕಾಶ್ಮೀರದ ವಿವಿಧ ಭಾಗಗಳನ್ನ ಕೂಡ ಸಂಪರ್ಕ ಮಾಡುತ್ತೆ. ಅರಣ್ಯ ಮಾರ್ಗದಲ್ಲಿ ಸೇನೆ, ಸಿಆರ್ಪಿಎಫ್ ತಂಡ, ಜಮ್ಮು ಕಾಶ್ಮೀರ ಪೊಲೀಸರು ಒಳಪಡಿಸಲಾಗ್ತಾ ಇದೆ. ಪಹಲ್ಗಾಂವ್ನ ದುರಂತ ನರಮೇಧ ಆದಾಗಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೆಚ್ಚಿನ ಭದ್ರತೆಯನ್ನ ಸೇನೆ ಹಾಗೂ ಸರ್ಕಾರ ನೀಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಪ್ರವಾಸಿ ತಾಣವಾಗಿರುವಂತಹ ಗುಲ್ಮಾರ್ಗ್ನ ಬಳಿ ನಾನು ಬಂದಿದ್ದೇನೆ. ಇಲ್ಲಿ ನಾನು ಹೇಳಿದಂತೆ ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಕ್ಷಣವೂ ಕೂಡ ಪೊಲೀಸರ ಭದ್ರತೆ ಒಂದ್ ಕಡೆ ಆದ್ರೆ ಸೇನೆಯ ಭದ್ರತೆ ಮತ್ತೊಂದ್ ಕಡೆ ಆಗ್ತಿರುವಂತದ್ದು. ಈ ಹಿಂದೆ ಕೂಡ ಪಹಲ್ಗಾಂವ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಏನಿದೆ ಅದು ಕೂಡ ಪ್ರವಾಸಿ ತಾಣದಲ್ಲಿ ಆದಂತ ಒಂದು ದುರ್ಘಟನೆ ಆಗಿತ್ತು.
ಇಂತಹ ದುರ್ಘಟನೆ ಮತ್ತೆ ಯಾವತ್ತೂ ನಡೀಬಾರದು ಅನ್ನೋ ಕಾರಣದಿಂದಾಗಿ ಪ್ರವಾಸಿ ಸ್ಥಳದಲ್ಲಿ ತೆಗೆದುಕೊಂಡಿರುವಂತಹ ಅಗತ್ಯ ಸೌಲಭ್ಯ ಆಗಿರ್ಬೋದು, ಅಗತ್ಯವಾದಂತ ಒಂದು ಕೆಲಸವನ್ನ ನಾವು ನೋಡ್ತಾ ಇರುವಂತದ್ದು ಮುನ್ನೆಚ್ಚರಿಕಾ ಕ್ರಮ ಅಂತ ಹೇಳ್ಬೋದು. ಕೇವಲ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಮಾತ್ರ ಅಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಇಲ್ಲಿರುವಂತದ್ದು. ಮತ್ತೊಂದು ಕಡೆ ವಾಹನಗಳು ಕೂಡ ಇಲ್ಲೇ ನಿಂತಿರುವಂತದ್ದು. ಇಂಥ ವಾಹನಗಳಲ್ಲಿರುವಂತಹ ಯೋಧರು ಹಾಗೂ ಪೊಲೀಸರು ಪ್ರತಿ ಗಂಟೆ ಪ್ರತಿ ನಿಮಿಷ ಕೂಡ ಇಲ್ಲಿ ಪ್ಯಾಟ್ರೋಲಿಂಗ್ ವ್ಯವಸ್ಥೆಯನ್ನ ಮಾಡ್ತಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಇಲ್ಲಿರುವಂತಹ ಅಷ್ಟೂ ವಾಹನಗಳು ಅಲ್ಲಿಗೆ ದ್ವಿಚಕ್ರ ವಾಹನವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಆತನ ವಾಹನದಲ್ಲಿ ಏನಿದೆ ಅಂತ ತೆಗೆಸಿ ನೋಡುವಂತ ಕೆಲಸವನ್ನ ಮಾಡ್ತಿರುವಂತ ನೇರ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೇವೆ. ಕಾರಣ ಏನು ಅಂತ ನೋಡಿದಾಗ ಪಹಲ್ಗಾಂವ್ನಲ್ಲಿ ಒಂದಿಷ್ಟು ಆರ್ಮ್ಸ್ ಆಗಿರ್ಬೋದು, ಅಮ್ಯುನಿಷನ್ಗಳಾಗಿರ್ಬೋದು, ಗನ್ಗಳಾಗಿರ್ಬೋದು ಎಲ್ಲಿಂದ ಬಂತು ಅನ್ನೋದು ಖಾತ್ರಿ ಯಾರಿಗೂ ಇರಲಿಲ್ಲ. ಆ ಕಾರಣದಿಂದ ದ್ವಿಚಕ್ರ ವಾಹನದ ಸವಾರರಿರ್ಬೋದು, ಕಾರ್ಗಳಲ್ಲಿ ಬರ್ತಿರುವಂತಹ ಸ್ಥಳೀಯರಿರಬಹುದು, ಪ್ರವಾಸಿಗರಿರ್ಬೋದು, ವಾಹನವನ್ನ ಚೆಕ್ ಮಾಡ್ತಾರೆ, ಚಾಲಕನ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಚೆಕ್ ಮಾಡ್ತಾರೆ. ಒಳಗೆ ಕೂತಿರುವಂತಹ ಎಲ್ಲರ ಒಂದು ಸರ್ಕಾರಿ ದಾಖಲೆಗಳಂದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ ಐಡಿ ಪ್ರೂಫ್ ಅನ್ನ ಚೆಕ್ ಮಾಡಿ ಆತನೇ ನಿಜವಾಗ್ಲೂ ಐಡಿಯಲ್ಲಿ ಇರುವಂತ ವ್ಯಕ್ತಿನೇ ಬಂದಿದ್ದಾನ ಅಂತ ಪರಿಶೀಲನೆಯನ್ನ ಮಾಡಿ ಅದಾದ ನಂತರವಷ್ಟೇ ಅವರನ್ನ ಮುಂದೆ ಕಳಿಸುವಂತ ಕೆಲಸವನ್ನ ಇಲ್ಲಿರುವಂತಹ ಬಿಎಸ್ಎಫ್ ಯೋಧರು ಹಾಗೂ ಪೊಲೀಸರು ಮಾಡ್ತಿರುವಂತದ್ದು. ಕೇವಲ ಪ್ರವಾಸಿಗರು ಮಾತ್ರವಲ್ಲ, ಪ್ರತಿನಿತ್ಯ ಓಡಾಡುವಂತಹ ಸ್ಥಳೀಯರನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಕಾರಣ ಏನಂತ ನೋಡಿದಾಗ ಭದ್ರತೆ ಅಂತ ಬಂದಾಗ ಭದ್ರತೆಯ ಮುಂದೆ ಇನ್ನೆಲ್ಲವೂ ಕೂಡ ಸಣ್ಣದ್ದು. ಆ ಕಾರಣದಿಂದ ಮತ್ತೊಮ್ಮೆ ನಾನು ಹೇಳ್ದಂತೆ ಮತ್ತೊಂದು ರೌಂಡ್ ಇಲ್ಲಿ ಪೊಲೀಸರು ಓಡಾಡ್ತಿರೋದನ್ನ ನೋಡ್ತಾ ಇದ್ದೀವಿ. ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಗಸ್ತು ಕಂಟಿನ್ಯೂ ಆಗ್ತಲೇ ಇದೆ. ಮತ್ತೆ ಯಾವತ್ತೂ ಕೂಡ ಇತಿಹಾಸದಲ್ಲಿ ಸೇರಿರುವಂತಹ ಈ ಒಂದು ದುರ್ಘಟನೆ ಭವಿಷ್ಯದಲ್ಲಿ ಎಂದೂ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಅನೇಕ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ನಾನು ಈ ಸದ್ಯದ ಮಟ್ಟಿಗೆ ನನ್ನ ತಂಡದ ಜೊತೆ ಗುಲ್ಮಾರ್ಗ್ನಿಂದ ನಿಮಗಾಗಿ ಈ ಚಿತ್ರಣವನ್ನು ತೋರಿಸ್ತಾ ಇರುವಂತದ್ದು. ಇದು ಕೇವಲ ಒಂದು ದಿನದ ಕೆಲಸ ಅಲ್ಲ, ಪ್ರತಿ ಕ್ಷಣ ಇದು ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಉಳಿದ ಅನೇಕ ಸೂಕ್ಷ್ಮ ಪ್ರದೇಶಗಳಲ್ಲೂ ಇದಕ್ಕಿಂತ 10ರಷ್ಟು 100ರಷ್ಟು ಸೇನೆಯನ್ನ ನಿಯೋಜನೆಗೊಳಿಸಲಾಗಿದೆ. ಆದ್ರೆ ಭದ್ರತಾ ದೃಷ್ಟಿಯಿಂದ ನಾವು ನಿಮಗೆ ಅದನ್ನ ತೋರಿಸಲಿಕ್ಕಿಲ್ಲ. ಆದ್ರೆ ಟೂರಿಸ್ಟ್ ಸ್ಪಾಟ್ ನಲ್ಲಿರುವಂತಹ ಸೆಕ್ಯೂರಿಟಿಯ ಚಿತ್ರಣವನ್ನ ನೀವು ನೋಡಿದ್ದೀರಾ. ನಾನು ಅಭಿಷೇಕ್, ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಹದ್ದಿನ ಕಣ್ಣಿಟ್ಟಿವೆ. ಪಹಲ್ಗಾಂ ನಂತರದಲ್ಲೂ ಉಗ್ರಗಾಮಿ ಚಟುವಟಿಕೆಗಳು ಕಾಶ್ಮೀರ ಹಾಗೆ ಜಮ್ಮು ಭಾಗದಲ್ಲಿ ನಡೆಯಬಹುದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಗುಲ್ಮಾರ್ಗ್ ಮತ್ತೊಂದು ಪ್ರವಾಸಿಗರ ನೆಚ್ಚಿನ ತಾಣ. ಗುಲ್ಮಾರ್ಗ್ನಲ್ಲಿ ಪ್ರತಿ ವಾಹನವನ್ನ ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಯೋಧರು ಹಾಗೆ ಪೊಲೀಸರಿಂದ ಪ್ರತಿಯೊಂದು ವಾಹನವನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಪಹಲ್ಗಾಂವ್ನ ದುರಂತ ನರಮೇಧ ಆದಾಗಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೆಚ್ಚಿನ ಭದ್ರತೆಯನ್ನ ಸೇನೆ ಹಾಗೂ ಸರ್ಕಾರ ನೀಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಪ್ರವಾಸಿ ತಾಣವಾಗಿರುವಂತಹ ಗುಲ್ಮಾರ್ಗ್ನ ಬಳಿ ನಾನು ಬಂದಿದ್ದೇನೆ. ಇಲ್ಲಿ ನಾನು ಹೇಳಿದಂತೆ ಪ್ರತಿ ಗಂಟೆ ಪ್ರತಿ ನಿಮಿಷ ಪ್ರತಿ ಕ್ಷಣವೂ ಕೂಡ ಪೊಲೀಸರ ಭದ್ರತೆ ಒಂದ್ ಕಡೆ ಆದ್ರೆ ಸೇನೆಯ ಭದ್ರತೆ ಮತ್ತೊಂದು ಕಡೆ ಆಗ್ತಿರುವಂತದ್ದು. ಈ ಹಿಂದೆ ಕೂಡ ಪಹಲ್ಗಾಂವ್ನಲ್ಲಿ